ಸ್ಮಾರ್ಟ್ ಫೋನು ಸರ್ ಹೇಳ್ತಾ ಇದ್ರು, ಸರ್ ಮೊಬೈಲ್ ಬಗ್ಗೆ ಹೇಳಿ, ಮೊಬೈಲ್ ಬಗ್ಗೆ ಹೇಳಿ. ನೋಡಪ್ಪ, ಇಂಜಿನಿಯರು ಮೊಬೈಲು ನಿಮ್ಮನ್ನು ಹಾಳು ಮಾಡಕ್ಕೆ ತಯಾರು ಮಾಡಿಲ್ಲ. ಈಗ ಮಲ್ಲಿಕಾರ್ಜುನ್ ಸರ್ ಮನೆಯಲ್ಲಿ ಒಂದು ಚಾಕು ಇದೆ, ಅವರ ಅಜ್ಜನತ್ತ ಕಾಲದಿಂದ ಕೂಡ ಅವ್ರು ಯಾರಿಗೂ ಒಬ್ರು ಕೊಲೆ ಮಾಡಿಲ್ಲ. ಚಾಕು ಎದಕ್ಕಂದಿದ್ದು? ತರಕಾರಿಗಳನ್ನ ಸರಿಯಾಗಿ ಕಟ್ ಮಾಡ್ಕೊಂಡು ಪಲಾವು, ಚಿತ್ರಾನ್ನ, ಪುಳಿಯೋಗರೆ ಏನೋ ಮಾಡ್ಕೊಂಡು ತಿಂದು ಏನ್ ಮಾಡೋದು, ಆರೋಗ್ಯ ಚೆನ್ನಾಗಿ. ನೀವು ಅದು ಬಿಟ್ಕೊಂಡು ಆ ಚಾಕು ತಗೊಂಡು ಯಾರು ಹೊಟ್ಟೆ ಹೊಡೆದ್ಬಿಟ್ರೆ ಪರಪ್ರಾಗ್ರಹಕ್ಕೆ ನೀನು ಗತಿ, ಒಂದು ಸಿಟ್ ಫಿಕ್ಸ್ ಇರುತ್ತೆ ಎಸ್ತಾರ. ಹಾಗಾಗಿ ಆ ಚಾಕು ನಿರ್ಮಾಣ ಮಾಡಿದಂತ ವ್ಯಕ್ತಿಯ ಮನಸ್ಥಿತಿಯ ಮೇಲೆ ಅದು ಸಕಾರಾತ್ಮಕ ಅಥವಾ ನಕಾರಾತ್ಮಕ ಪರಿಣಾಮ ಬೀರುತ್ತೆ ಹೊರತು ಆ ಚಾಕುವಿನ ತಪ್ಪಲ್ಲ. ಹಾಗೆ ನಮ್ಮಲ್ಲಿರುವಂತಹ ಈ ಎಲೆಕ್ಟ್ರಾನಿಕ್ ಗೆಜೆಟ್ ಏನಿದೆಯಲ್ಲ, ಅದು ಟಿವಿ ಆಗಿರಬಹುದು ಅಥವಾ ಮೊಬೈಲ್ ಆಗಿರಬಹುದು. ನೋಡಿ, ಟಿವಿಯಲ್ಲಿ ಕೂಡ ಹಲವಾರು ವೀಕೆಂಡ್ ವಿತ್ ರಮೇಶ್ ಎಂತ ಅದ್ಭುತವಾದಂತಹ ಒಂದು ಪ್ರೋಗ್ರಾಮು. ನನ್ನ ಅಚ್ಚುಮೆಚ್ಚಿನ ನಟರಲ್ಲಿ ಇತ್ತೀಚೆಗೆ ನಾನು ರಮೇಶ್ ಅರವಿಂದ್ರ ಅವರನ್ನ ಅವ್ರ ಮನೆಯಲ್ಲಿ ಹೋಗಿ ಭೇಟಿಯಾಗಿದ್ದೆ. ಅವ್ರ ನಟನೆಯಿಂದಲ್ಲ, ಅವರ ಒಂದು ಯೋಚನಾ ಶಕ್ತಿ ಇದೆಯಲ್ಲ, ಗ್ರೇಟ್. ಎಷ್ಟು ಅದ್ಭುತವಾಗಿ ನಿರೂಪಣೆ ಮಾಡ್ತಾ ಇದ್ರು ಅವರು ವೀಕೆಂಡ್ ವಿತ್ ರಮೇಶ್ ಅಲ್ಲಿ. ಒಬ್ಬೊಬ್ಬ ವ್ಯಕ್ತಿಯ ಇತಿಹಾಸ ನೀಲಾಜಾಲವಾಗಿ 1 ಗಂಟೆಯಲ್ಲಿ ಇಡೀ ಕನ್ನಡಿಗರಿಗೆ ಕಟ್ಟಿ ಕೊಟ್ಟು ಹೇಳ್ತಾ ಇದ್ರಲ್ಲ. ಇದೇ ನಮ್ಮ ಉತ್ತರ ಕರ್ನಾಟಕದ ಒಬ್ಬ ಹುಡುಗ, ಇಲ್ಲೇ ಗದಗ ಜಿಲ್ಲೆಯವರು, ಒಂದು ಲಾರಿಯನ್ನ ತೆಗೆದುಕೊಂಡು ಇವತ್ತು ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ. ವಿಜಯ್ ಶಂಕೇಶ್ವರ್ ಅವರ ಜೀವನ ಚರಿತ್ರೆಯನ್ನು ನಾವು ನೋಡಿದ್ದು ವೀಕೆಂಡ್ ವಿತ್ ರಮೇಶ್ ಅಲ್ವಾ. ಎಲ್ಲೇ ಕುರಿ ಕೈಕೊಂಡಿದ್ದಂತ ಹನುಮಂತು ಇವತ್ತು ಕನ್ನಡಿಗರ ಮನೆ ಮಾತಾಗಿದ್ದು ಅದೇ ಸೋಷಿಯಲ್ ಮೀಡಿಯಾ ಫೇಸ್ಬುಕ್ ಇಂದಲ್ವಾ. ಹಾಗಾಗಿ ಈ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸ್ಆಪ್ ಇವೆಲ್ಲವೂ ಕೂಡ ಯಾವತ್ತೂ ಕೂಡ ನೆಗೆಟಿವ್ ಪರಿಣಾಮ ಬೀರಲ್ಲ. ನೋಡಿ, ಈ ಕಾಲೇಜಿಗೆ ಬರ್ತಾರೆ ಅಂತೇಳಿ ಒಂದು ಪಾಂಪ್ಲೆಟ್ ಅನ್ನ ನನ್ನ ಸ್ಟೇಟಸ್ ಹಾಕಿದ್ದೆ. ನನ್ನ ಭಾರತದಲ್ಲಿರುವಂತ ಎಲ್ಲ ನನ್ನ ಸ್ನೇಹಿತರು ಇವತ್ತೇನಿರ್ತಾರೆ ಗುರುದೇವ್ ಅಂತ ಗೊತ್ತಾಯ್ತು ಅವರಿಗೆ, ನಾನು ಯಾರಿಗೂ ಹೇಳಿಲ್ಲ ಎಸ್ಆರ್. ಹಾಗಾಗಿ ಆತ್ಮೀಯ ವಿದ್ಯಾರ್ಥಿಗಳೇ, ನಿಮ್ಮ ಮೊಬೈಲ್ ಫೋನ್ಗಳನ್ನ ದಯವಿಟ್ಟು ಯಾರ್ಯಾರಿಗೂ ಯಾವಾಗೋ ಚಾಟ್ ಮಾಡೋದಿಟ್ಕೋಬೇಡಿ. ಅವರಪ್ಪ ಬೂಡ್ತೋ ನಿಮ್ಮ ಮನೆಗೆ ಬರ್ತಾನೆ. ಓಕೆ, ಹಾಗಿರೋದ್ರಿಂದ ಅದಕ್ಕಾಗಿ ಭಾರತ ಸನಾತನ ಧರ್ಮ ಹೇಳುತ್ತೆ 25 ವರ್ಷಗಳ ಕಾಲ ಬ್ರಹ್ಮಚರ್ಯ, 25 ವರ್ಷಗಳ ಕಾಲ ಗೃಹಸ್ಥ, 25 ವರ್ಷಗಳ ಕಾಲ ವಾನಪ್ರಸ್ಥ, 25 ವರ್ಷಗಳ ಕಾಲ ಸನ್ಯಾಸ. ಅದಕ್ಕಾಗಿ 25 ವರ್ಷಗಳ ಕಾಲ ನೀನು ಹೆಣ್ಣಾಗ್ಲಿ ಗಂಡಾಗ್ಲಿ ಎದ್ರು ಬಿದ್ರು ಮಲಗಿದ್ರು ನೀನ್ ನೆನಪಾಗ್ಬೇಕಾಗಿದ್ದು ಏನಂದ್ರೆ ಆ ಕನ್ನಡ, ಇಂಗ್ಲಿಷ್, ಹಿಂದಿ ಎನ್ನುವಂತಹ ಭಾಷೆಗಳು, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಮ್ಯಾಥಮೆಟಿಕ್ಸ್, ಸೋಷಿಯಾಲಜಿ, ಪೊಲಿಟಿಕಲ್ ಸೈನ್ಸ್, ಹಿಸ್ಟ್ರಿ, ಈ ಎಲ್ಲ ಯಾವ ಪದವಿಯನ್ನು ನೀನು ಪಡಿತಾ ಇದೆಯೋ ಅದೇ ವಿಷಯದಲ್ಲಿ ನೀನು ಮಗ್ನ ಆದ್ರೆ ಮುಂದೆ 75 ವರ್ಷಗಳ ಕಾಲ ರಾಜನಾಗಿರುವಂತಹ ಸಾಮರ್ಥ್ಯ ಅದು ವಿದ್ಯೆಗಿದೆ ಆತ್ಮೀಯ ವಿದ್ಯಾರ್ಥಿ ಬಂಧುಗಳೇ. ಹಾಗಾಗಿ ದಯವಿಟ್ಟು ಪಕ್ಕದ ಮನೆ ವಿದ್ಯಾನ್ ಸವಾಸ ಸ್ವಲ್ಪ ದಿನ ಕಡಿಮೆ ಮಾಡಿ, ವಿದ್ಯೆಯನ್ನು ಮಾಡಿ. ಮುಂದೊಂದು ದಿನ ನೀನು ಡಿಸ್ಟ್ರಿಕ್ಟ್ ಕಮಿಷನರ್ ಆಗಿ ನಿಮ್ಮ ಅಪ್ಪನ ಒಂದು ಅಪ್ಪ